ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಜಯಂತ್, ಸೆಕೆಂಡ್ ಇಯರ್ BMS ಸ್ಟೂಡೆಂಟ್. ನಾನು ಮುಂಚೆನೇ ಹೇಳಿದ ಹಾಗೆ ಆಯುರ್ವೇದದ ಉದ್ದೇಶ ಬಂದ್ಬಿಟ್ಟು ಆರೋಗ್ಯವಾದಂತಹ ವ್ಯಕ್ತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಮತ್ತು ರೋಗಿಯನ್ನು ರೋಗಮುಕ್ತನಾಗಿ ಮಾಡೋದು. ಈ ರೋಗಿಯನ್ನು ರೋಗಮುಕ್ತನಾಗಿ ಮಾಡೋದು ಬೈ ಫಾಲೋಯಿಂಗ್ ಅವರಿಗೆ ಯಾವ ರೋಗ ಬರುತ್ತೆ ಅದಕ್ಕೆ ಟ್ರೀಟ್ಮೆಂಟು ಮತ್ತು ಅದಕ್ಕೆ ಮೆಡಿಸಿನ್ ಕೊಟ್ಟು ರೋಗಿಯನ್ನು ನಾವು ಹೇಗೋ ಕ್ಯೂರ್ ಮಾಡ್ತೀವಪ್ಪ. ಈ ಹೆಲ್ತಿ ಪರ್ಸನ್, ಆರೋಗ್ಯಕರವಾದಂಥ ವ್ಯಕ್ತಿಯನ್ನು ಹೇಗೆ ಅವನ ಆರೋಗ್ಯವನ್ನು ಮೇಂಟೈನ್ ಮಾಡೋದು, ಅದಕ್ಕಾಗಿ ದಿಸ್ ವಾಸ್ ಆಲ್ ಎಕ್ಸ್ಪ್ಲೇನ್ ಇನ್ ದ ಸಂಹಿತಾಸ್ ದ್ಯಾಟ್ ಬೈ ಫಾಲೋಯಿಂಗ್ ದಿನಚರ್ಯ, ಋತುಚರ್ಯ ಆ್ಯಂಡ್ ವೇಗಧಾರಣ. ಕಾನ್ಸೆಪ್ಟ್ ಆಫ್ ವೇಗಧಾರಣ ಏನಪ್ಪ ಆಯಿತು? ದಿನಚರ್ಯ, ಋತುಚರ್ಯ, ವೇಗಧಾರಣ ಅಂದರೆ ದಿನಚರ್ಯ ಬಂದ್ಬಿಟ್ಟು ನಾವು ಬೆಳಗ್ಗೆ ಹೇಳೋದ್ರಿಂದ ಯಾವುದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ನಮ್ಮ ದಂತಧಾವನ ಟೂತ್ ಬ್ರಷ್ ಮಾಡಿ ಆಮೇಲೆ ಮೌತ್ ಪುಲ್ಲಿಂಗ್, ಆಯಿಲ್ ಪುಲ್ಲಿಂಗನ್ನು ಮಾಡೋದಿರ್ಬೋದು, ಕಣ್ಣಿಗೆ ಅಂಜನವನ್ನು ಹಚ್ಕೊಳ್ಳೋದ್ರಿಂದ ಇರ್ಬೋದು, ಸ್ನಾನ ಇರ್ಬೋದು, ಅಭ್ಯಂಗ ಇರ್ಬೋದು, ಮತ್ತೆ ಬಂದ್ಬಿಟ್ಟು ದ ಕಾನ್ಸೆಪ್ಟ್ ಆಫ್ ವ್ಯಾಯಾಮ. ನಮ್ಮ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ದ ಕಾನ್ಸೆಪ್ಟ್ ಆಫ್ ವ್ಯಾಯಾಮ ಆರ್ ಎಕ್ಸಸೈಸ್ ಆರ್ ವೇಟ್ ಲಿಫ್ಟಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ವ್ಯಾಯಾಮ ಅಂದರೆ ಏನು, ವ್ಯಾಯಾಮದ ಬೆನಿಫಿಟ್ಸ್ ಏನು, ವ್ಯಾಯಾಮದ ಕಾಂಟ್ರಾ ಇಂಡಿಕೇಶನ್ಸ್ ಏನು, ಯಾರು ಮಾಡಬೇಕು ಯಾರು ಮಾಡಬಾರ್ದು, ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಯಾಮ ಮಾತ್ರ ಎಷ್ಟು ಪ್ರಮಾಣದಲ್ಲಿ ನಾವು ವ್ಯಾಯಾಮವನ್ನು ಮಾಡಬೇಕು, ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಆಫ್ ಡೂಯಿಂಗ್ ಎಕ್ಸೆಸಿವ್ ವ್ಯಾಯಾಮವನ್ನು ಅತಿ ಹೆಚ್ಚಾಗಿ ಮಾಡೋದ್ರಿಂದ ಆಗುವಂತಹ ದುಷ್ಪರಿಣಾಮಗಳೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವ್ಯಾಯಾಮ. ಆಚಾರ್ಯ ವಾಗ್ಭಟ ಹ್ಯಾಸ್ ಮೆನ್ಷನ್ ಶರೀರ ಆಯಾಸ ಜನಕ ಕರ್ಮ ವ್ಯಾಯಾಮ. ಇನ್ ಸಿಂಪಲ್ ವರ್ಡ್ಸ್, ಯಾವ ಒಂದು ಕೆಲಸ ನಮ್ಮ ಶರೀರವನ್ನು ದಣಿಸುತ್ತದೆ ಅಲ್ಲ, ದಟ್ ಈಸ್ ದ ವ್ಯಾಯಾಮ. ಹಾಗಾದ್ರೆ ಈ ವ್ಯಾಯಾಮದಿಂದ ಆಗುವಂತಹ ಲಾಭಗಳು, ಬೆನಿಫಿಟ್ಸ್ ಆಫ್ ವ್ಯಾಯಾಮ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಂದ್ಬಿಟ್ಟು ಇಟ್ ವಿಲ್ ಪ್ರೊವೈಡ್ಸ್ ಲೈಟ್ನೆಸ್ ಟು ದ ಶರೀರ. ನಮ್ಮ ದೇಹಕ್ಕೆ ಈ ಲಾಘವತ ಅನ್ನೋದನ್ನ ಇಟ್ ವಿಲ್ ಪ್ರೊವೈಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ನಾವು ನಮ್ಮ ದೈನಂದಿನ ಮಾಡುವಂತಹ ಕೆಲಸವನ್ನ ಇನ್ನೂ ಉತ್ಸಾಹದಿಂದ ನಾವು ಮಾಡೋ ಹಾಗೆ ದ ವ್ಯಾಯಾಮ ವಿಲ್ ಡೂ. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ವಿಲ್ ಇನ್ಕ್ರೀಸಸ್ ಅವರ್ ಡೈಜೆಸ್ಟಿವ್ ಪವರ್. ಡೈಜೆಸ್ಟಿವ್ ಪವರ್ ಅಂತ ಬಂದ್ಬಿಟ್ಟು ಜಾಠರಾಗಿನಿ. ಒಂದ್ ಕಡೆ ನಮ್ಮ ಆಚಾರ್ಯರು ಹೇಳ್ತಾರೆ, ಆಲ್ ದ ಡಿಸೀಸಸ್, ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂಥ ಎಲ್ಲ ರೋಗಗಳು ಬಿಕಾಸ್ ಆಫ್ ದ ಡಿಕ್ರೀಸ್ಡ್ ಡೈಜೆಸ್ಟಿವ್ ಪವರ್. ಈ ಜಾಠರಾಗ್ನಿ ಕಡಿಮೆ ಆಗೋದ್ರಿಂದ ಸರ್ವ ರೋಗ ಉತ್ಪತ್ತಿ ಆಗುತ್ತೆ ಅಂತ ಒಂದ್ ಕಡೆ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ದೇಹದಲ್ಲಿರುವಂತಹ ಅನ್ವಾಂಟೆಡ್ ಫ್ಯಾಟ್ ಅನ್ನ ಇದು ಸುಟ್ಟಾಕ್ಬಿಡುತ್ತೆ. ಇಟ್ ವಿಲ್ ಬರ್ನ್ಸ್ ಔಟ್ ದ ಅನ್ವಾಂಟೆಡ್ ಫ್ಯಾಟ್. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ವಿಲ್ ಪ್ರೊವೈಡ್ಸ್ ಸ್ಟ್ರಕ್ಚರ್ ಟು ದ ಬಾಡಿ. ನಮ್ಮ ದೇಹಕ್ಕೆ ಒಂದು ಉತ್ತಮವಾದಂತಹ ಆಕಾರವನ್ನ ಇದು ಪ್ರೊವೈಡ್ ಮಾಡುತ್ತೆ. ಹಾಗಾದ್ರೆ ಕಾಂಟ್ರಾ ಇಂಡಿಕೇಶನ್ಸ್ ಆಫ್ ವ್ಯಾಯಾಮ, ವ್ಯಾಯಾಮವನ್ನ ಯಾರು ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಂದ್ಬಿಟ್ಟು ದ ಪೇಷಂಟ್ಸ್ ಹೂ ಆರ್ ಸಫರಿಂಗ್ ಫ್ರಮ್ ವಾತ ಅಂಡ್ ಪಿತ್ತ ಡಿಸಾರ್ಡರ್ಸ್. ರೋಗಿಗಳು ಯಾರು ವಾತ ಮತ್ತು ಪಿತ್ತದಿಂದ ಕೂಡಿರುವಂತಹ ರೋಗಗಳಿಂದ ಬಳಲುತ್ತಿದ್ದಾರೋ ದೇ ಶುಡ್ ನಾಟ್ ಡೂ ದ ವ್ಯಾಯಾಮ. ಮತ್ತೆ ಬಂದ್ಬಿಟ್ಟು ಚಿಲ್ಡ್ರನ್ಸ್, ಚಿಕ್ಕ ಮಕ್ಕಳು. ನೆಕ್ಸ್ಟ್ ಬಂದ್ಬಿಟ್ಟು ಏಜ್ಡ್ ಪರ್ಸನ್ಸ್, ವಯಸ್ಸಾಗಿರುವಂಥವರು ವ್ಯಾಯಾಮವನ್ನು ಮಾಡಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ದ ಪರ್ಸನ್ಸ್ ಹೂ ಆರ್ ಸಫರಿಂಗ್ ಫ್ರಮ್ ದ ಇಂಡೈಜೆಷನ್, ಅಜೀರ್ಣದಿಂದ ಕೂಡಿರುವಂತಹ ವ್ಯಕ್ತಿಗಳು ವ್ಯಾಯಾಮವನ್ನು ಮಾಡಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಯಾಮ ಮಾತ್ರ ಆರ್ ಈ ವೇಟ್ ಲಿಫ್ಟಿಂಗ್ ನಾನು ಎಷ್ಟು ಮಾಡಬೇಕಪ್ಪ? ಇಫ್ ಯು ಆರ್ ದ ಸ್ಟ್ರಾಂಗ್ ಪರ್ಸನ್, ನೀನು ಸ್ಟ್ರಾಂಗ್ ಪರ್ಸನ್ ಆಗಿದ್ದರೆ ನಿಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿ, ನಿನ್ನ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗಲ್ಲಪ್ಪ, ಅಷ್ಟು ನಾನು ಸುಸ್ತಾಗಿದ್ದೀನಿ ಅನ್ನೋ ಕೆಪಾಸಿಟಿ, ಅಂದರೆ ಅಷ್ಟು ನಿಂದು ಆ ಕೆಪಾಸಿಟಿ ಬಂದ್ಬಿಟ್ಟು 2 hours ಆಗಿದ್ದರೆ ಯು ಹ್ಯಾವ್ ಟು ಡೂ ಆಫ್ ದಟ್. ಅದರ ಅರ್ಧದಷ್ಟು ನೀನು ವ್ಯಾಯಾಮವನ್ನು ಪ್ರತಿನಿತ್ಯ ಮಾಡಬೇಕು. ನಿಂದು ಮ್ಯಾಕ್ಸಿಮಮ್ ಕೆಪಾಸಿಟಿ 2 hours, ಅದಾದಮೇಲೆ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಯು ಆರ್ ವೆರಿ ವೀಕ್. ಅದರ ಅರ್ಧದಷ್ಟು ಅಂದರೆ 1 hour ಯು ಹ್ಯಾವ್ ಟು ಡೂ. ದಟ್ ಈಸ್ ಫಾರ್ ಸ್ಟ್ರಾಂಗ್ ಪರ್ಸನ್. ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ ಪರ್ಸನ್ಗಳು ಅದರ ಅರ್ಧದಷ್ಟು. ಈ ಸ್ಟ್ರಾಂಗ್ ಪರ್ಸನ್ಸ್ 1 hour 2 hour ಇದ್ದವರು 1 hour ಮಾಡ್ತಾರೆ ಅಂದರೆ ನಿಮ್ದು ಕೆಪಾಸಿಟಿ 1 hour ಇದ್ರೆ ಯು ಹ್ಯಾವ್ ಟು ಡೂ ಫಾರ್ half an hour. ದಟ್ ಈಸ್ ದ ವ್ಯಾಯಾಮ ಮಾತ್ರ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಅಡ್ವಾಂಟೇಜಸ್ ಆಫ್ ಎಕ್ಸೆಸಿವ್ ವ್ಯಾಯಾಮ. ವ್ಯಾಯಾಮವನ್ನು ಎಕ್ಸೆಸಿವ್ ಆಗಿ ಮಾಡೋದ್ರಿಂದ, ವೇಟ್ ಲಿಫ್ಟಿಂಗ್ ಅನ್ನು ಎಕ್ಸೆಸಿವ್ ಆಗಿ ಮಾಡೋದ್ರಿಂದ ಆಗುವಂತಹ ದುಷ್ಪರಿಣಾಮಗಳು ಏನು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಂದ್ಬಿಟ್ಟು ದೇ ವಿಲ್ ಸಫರ್ ಫ್ರಮ್ ಎಕ್ಸೆಸಿವ್ ಥರ್ಸ್ಟ್, ಅತಿಯಾದಂತಹ ದಾಹದಿಂದ ಅವ್ರು ಬಳಲ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅಮ್ಯಾಸಿಯೇಷನ್,
ತುಂಬ ಸ್ಟ್ರಾಂಗ್ ಇರೋ ಪರ್ಸನ್ ಕೂಡ ಎಕ್ಸೆಸಿವ್ ಆದಂತಹ ವ್ಯಾಯಾಮ ಮಾಡೋದ್ರಿಂದ ಲೀನ್ ಆಗ್ತಾರೆ, ಅಂದರೆ ತುಂಬ ತೆಳ್ಳಗಾಗ್ತಾರೆ, ಎಮ್ಯಾಸಿಯೇಟ್ ಕೃಷರಾಗ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ದೇ ವಿಲ್ ಸಫರ್ ಫ್ರಮ್ ಬ್ಲೀಡಿಂಗ್ ಡಿಸಾರ್ಡರ್ಸ್, ಈ ರಕ್ತದಿಂದ ಬರುವಂತಹ ರೋಗದಿಂದ ಅವರು ಸಫರ್ ಪಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಾಷನ್, ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಟಯರ್ಡ್ನೆಸ್, ಸುಸ್ತಾಗೋದು ಅವರಿಗೆ ಹೆವಿ ಆಗುತ್ತೆ. ನೆಕ್ಸ್ಟು ಫೀವರ್, ಜ್ವರ ಬರೋದು ಅಥವಾ ವಾಮಿಟಿಂಗ್ ಆಗೋದು ಅಥವಾ ಎಕ್ಸೆಸಿವ್ ಕಾಫ್ ತುಂಬ ಕೆಮ್ಮಾಗೋದು. ದೀಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಡೂಯಿಂಗ್ ದ ಎಕ್ಸೆಸಿವ್ ವ್ಯಾಯಾಮ ಆರ್ ವೇಟ್ ಲಿಫ್ಟಿಂಗ್. ಆದ ಕಾರಣದಿಂದ ಈ ನಮ್ಮ ಆಚಾರ್ಯರು ಏನು ಮಾಡಿದಾರಪ್ಪ ಅಂದರೆ, ಈ ಮಕ್ಕಳಿಗೆ ಸುಮ್ಮನೆ ಈ ಡಿಸೀಸಸ್ ಅಂದರೆ ಏನು, ಇದೇನು ಅಂತ ಸುಮ್ಮನೆ ನಾವು ಬರೆದಿಟ್ಟು ಹೋದರೆ ಅವ್ರಿಗೆ ಬೇಜಾರಾಗಲ್ವಾ? ಅದ್ರ ಮಧ್ಯೆ ಒಂದು ಚಿಕ್ಕ ಅವ್ರಿಗೊಂದು ಸಿಮಿಲೀಸನ್ನು ಕೊಟ್ಟು ಹೇಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಸಿಮಿಲಿಯನ್ನು ಕೊಟ್ಟಿದ್ದಾರೆ. ಸಿಮಿಲಿ ಬಂದ್ಬಿಟ್ಟು, ಹೇಗೆ ಸಿಂಹ ಇದೆಯಲ್ಲ, ಸಿಂಹ ತನ್ನ ಶಕ್ತಿಯನ್ನು ಮೀರಿ ಆನೆಯನ್ನು ಸಾಯಿಸಿ ಅದನ್ನು ಎಳ್ಕೊಂಡು ಬರೋಕ್ಕೆ ಹೋಗಿ ತನ್ನನ್ನು ತಾನೇ ಸಾಯಿಸ್ಕೊಳ್ಳುತ್ತೆ. ಹಾಗೆ ಸ್ಟ್ರಾಂಗ್ ಪರ್ಸನ್ ಕೂಡ ನನ್ನ ಕೈಯಲ್ಲಿ ತುಂಬ ಶಕ್ತಿ ಇದೆ, ನಾನು ಎಕ್ಸೆಸಿವ್ ಆಗಿ ವ್ಯಾಯಾಮ ಮಾಡ್ತೀನಿ, ಎಕ್ಸೆಸಿವ್ ವೇಟ್ ಲಿಫ್ಟ್ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋದರೆ ದೇ ಆರ್ ಗೋಯಿಂಗ್ ಟು ಸಫರ್, ದೇ ಆರ್ ಗೋಯಿಂಗ್ ಟು ಹ್ಯಾವ್ ದೀಸ್ ಆಲ್ ಡಿಸ್ಅಡ್ವಾಂಟೇಜಸ್. ನಾನು ಮುಂಚೆ ಹೇಳಿದಾಗೆ ಇವೆಲ್ಲ ಡಿಸ್ಅಡ್ವಾಂಟೇಜಸನ್ನು ದೇ ಆರ್ ಗೋಯಿಂಗ್ ಟು ಸಫರ್ ಆರ್ ದೇ ಆರ್ ಈವನ್ ಗೋಯಿಂಗ್ ಟು ಡೈ. ಥ್ಯಾಂಕ್ ಯು.